ವರ್ಷಕ್ಕೊಮ್ಮೆ ನಿನಗೆ ಆಹಾರ ನೀಡ್ತೇವೆ ಅಂತ ಆ ಊರಿನ ಜನ ರಾಕ್ಷಸನಿಗೆ ಮಾತನ್ನ ಕೊಟ್ಟಿದ್ರಂತೆ. ರಾಕ್ಷಸನಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳೋಕೆ ಜನ ದೇವರ ಸಮೇತ ಇಡೀ ಗ್ರಾಮವನ್ನೇ ತೊರೆದು ಊರಿನ ಸುತ್ತ ಬೇಲಿಯನ್ನ ಹಾಕಿರ್ತಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ರಾಕ್ಷಸನಿಗೆ ಕೊಟ್ಟ ಮಾತಿಗಾಗಿ ಊರು ಬಿಟ್ಟ ಜನ, ಗ್ರಾಮಕ್ಕೆ ಮುಳ್ಳಿನ ಬೇಲಿ, ಸುಖ ಶಾಂತಿಗಾಗಿ ಪೂಜೆ. ಚಿಕ್ಕ ಮಕ್ಕಳಿದ್ದಾಗ ಅಜ್ಜಿ ತಾತ ಹೇಳೋ ಕಥೆ ಕೇಳ್ತಿದ್ವಿ. ಅವರು ಹೇಳೋ ಒಂದೊಂದು ಕಥೆಯನ್ನು ಹೀಗೆ ಇರ್ಬೋದು, ಇದು ನಿಜ ಅಂತಾನು ಊಹೆ ಮಾಡಿಕೊಳ್ತಿದ್ವಿ. ಅದರಲ್ಲೂ ದೆವ್ವ ರಾಕ್ಷಸರ ಕಥೆ ಹೇಳಿದ್ರಂತೂ ಮುಗೀತು, ಬೆಚ್ಚಿ ಬೀಳ್ತಿದ್ವಿ. ಅಬ್ಬಬ್ಬ, ಆ ರಾಕ್ಷಸ ಹಾಗಿದ್ದ, ಮನುಷ್ಯರನ್ನೇ ತಿಂತಿದ್ದಂತೆ ಅನ್ನೋದನ್ನ ಕೇಳಿ ಭಯ ಪಡ್ತಿದ್ವಿ. ಆದ್ರೀಗ ಆ ಊರಿನ ಜನ ಹಿಂದೆಂದೋ ಆ ರಾಕ್ಷಸನಿಗೆ ಕೊಟ್ಟ ಮಾತಿನಂತೆ ಒಂದು ದಿನ ಊರು ಬಿಡೋ ಸಂಪ್ರದಾಯ ಆಚರಿಸಿಕೊಂಡು ಬಂದಿದ್ದಾರೆ. ಗ್ರಾಮ ದೇವತೆಗಳ ಸಮೇತ ಊರಾಚೆ ಹೋಗಿ ಅಲ್ಲೇ ಹಬ್ಬ ಆಚರಿಸ್ತಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಬುಡಕಟ್ಟು ಸಂಸ್ಕೃತಿಗಳು ಜೀವಂತವಾಗಿವೆ. ಈ ಜೀವಂತಿಕೆಗೆ ಇಂಬು ನೀಡುವಂತೆ ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಗ್ರಾಮದಲ್ಲಿ ವಿಶೇಷ ಆಚರಣೆಯನ್ನ ಮಾಡ್ತಾರೆ. ಅದೇ ಊರಿನ ಜನ ಗ್ರಾಮವನ್ನು ತೊರೆದು ಹೋಗುವ ಹೊರಬೀಡು ಸಂಪ್ರದಾಯವಿದೆ. ರಾಕ್ಷಸನ ಕಾಟದಿಂದ ತಪ್ಪಿಸಿಕೊಂಡು ಊರನ್ನ ರಕ್ಷಿಸಿಕೊಳ್ಳಲು ಇಡೀ ಊರಿನ ಜನ ಗ್ರಾಮವನ್ನೇ ಬಿಟ್ಟು ಹೋಗ್ತಾರೆ. ಪುರಾತನ ಕಾಲದಿಂದ ಹೊರಬಿಡು ಅಂತ ಬಿಡ್ತಿರ್ತಾರೆ. ಹಿಂದಿನ ಕಾಲದಾಗ ಅಲ್ಲಿ ರಾಕ್ಷಸನ ಕಾಟಿತ್ತಂತೆ. ಆ ಒಂದು ದೇವತೆಗಳು ಒಂದು ದಿವಸ ಬಿಟ್ಕೊಡ್ಬೇಕು ಅಂತ ಆಚರಣೆ ಹೇಳಿದ್ರಂತೆ. ಊರು ಬಿಟ್ಕೊಡ್ಬೇಕು ಅಂತ. ಆವತ್ತಿನ ತಟ್ಟಿಗೂ ಈ ಹೊರಬಿಡು ಪ್ರಯುಕ್ತವಾಗಿ ನಡ್ಕೊಂತ ಬಂದೈತಿ. ಆಚರಣೆನೂ ಇದೆ. ಒಂದು ದಿವಸ 12 ಗಂಟೆಗೆ ಬಿಡ್ತೀವಿ ನಾವು ಊರ. ಸಾಯಂಕಾಲ ಮತ್ತೆ ಬಂದು ಇಲ್ಲೊಂದು ಮರೆ ಕಡಿದು ಚರಗ ಹಾಕಿ ಊರೊಳಗೆ ಹೋಗ್ತಾರೆ. ಊರೊಳಗೆ ಹೋಗಿ ಮನೆಗಳ ತಗೆಲ್ಲ ನಿಂತ್ಕೊಂಡು ಅವರು ಬಾಗಿಲು ತೆಗೆದು ಒಂದು ಗೋವು ಒಳಗೆ ಬಿಡ್ತಾರೆ. ಬಾಗಿಲು ಪೂಜಿಸಿ ಹಣ್ಣು ಕಾಯಿ ಹೊಡೆದು ಒಳಗೆ ಬಿಡ್ತಾರೆ. ಒಂದ್ ಕಾಲದಲ್ಲಿ ಜಾನುಕೊಂಡ ಗ್ರಾಮಕ್ಕೆ ರಾಕ್ಷಸನೊಬ್ಬ ಬಂದು ಪ್ರತಿಯೊಬ್ಬರ ಮನೆಯಲ್ಲಿ ಊಟಕ್ಕಾಗಿ ಪೀಡಿಸ್ತಿದ್ದಂತೆ. ರಾಕ್ಷಸನ ಕಾಟಕ್ಕೆ ಬೇಸತ್ತ ಜನ ದೇವರು ಮೊರೆ ಹೋಗಿದ್ದಾರೆ. ಆಗ ದೇವತೆಗಳು ರಾಕ್ಷಸನ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಊರಿನವರೆಲ್ಲ ಒಂದಿನ ಊರ ತೊರೆದು ನಿನಗಾಗಿ ಆಹಾರ ನೀಡ್ತಾರೆ. ಆಗ ನಿನಗೆ ಏನು ಬೇಕೋ ಅದನ್ನ ಸ್ವೀಕರಿಸಬಹುದು ಅಂತ ಒಪ್ಪಂದವಾಗಿತ್ತಂತೆ. ಆಗ್ಲಿಂದ ಈಗಿನವರೆಗೂ ಆ ಊರಿನವರು ಈ ವಿಶೇಷ ಆಚರಣೆಯನ್ನ ಆಚರಿಸಿಕೊಂಡು ಬರ್ತಿದ್ದಾರೆ. ಊರು ಬಿಡೋ ಮೊದಲು ರಾತ್ರಿಯೇ ಎಲ್ಲ ತಯಾರಿ ಮಾಡಿಕೊಂಡು ಸೂರ್ಯೋದಯ ಆಗ್ತಿದ್ದಂತೆ ಅಡುಗೆಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಎತ್ಕೊಂಡು ಊರಿಗೆ ಮುಳ್ಳಿನ ಬೇಲಿ ಹಾಕ್ತಾರೆ. ನಂತರ ಹೊರಗೆ ಬಂದು ಅಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ನಂತರ ಗ್ರಾಮ ದೇವತೆಗಳಾದ ಕೊಲ್ಲಾಪುರದಮ್ಮ ಕರಿಯಮ್ಮಗೆ ಪೂಜೆ ಸಲ್ಲಿಸಿ ಬಂದು ಬೆಳಗದವರ ಜೊತೆ ಸಿಹಿ ತಿನಿಸು ರೊಟ್ಟಿ ಪಲ್ಯಗಳನ್ನು ಸವಿಯುತ್ತಾರೆ. ಈ ಆಚರಣೆ ಸುಮಾರು ತಲೆಮಾರುಗಳಿಂದ ಬಂದಿದೆ. ನಾನು ಈಗ 6ನೇ ತಲೆಮಾರಿನವರು. ಈ ಊರಲ್ಲಿ ಪ್ರತಿ ಶೂನ್ಯ ಮಾಸ ಅಂದರೆ ಪುಷ್ಯ ಮಾಸದಲ್ಲಿ ಬಿಡತಕ್ಕಂಥ ಒಂದು ಪದ್ಧತಿ. ಇದನ್ನು ಅಂದರೆ ಊರಿನ ಜನಗಳೆಲ್ಲ ಊರಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಮನೆಗೆ ಯಾರೂ ಇರೋದಿಲ್ಲ. ಮೊದಲೆಲ್ಲ ಊರಿಂದ ಹೊರಗೆ ಬಂದುಬಿಟ್ಟು ಅಲ್ಲೇ ಒಂದು ಅವರವರ ಜಮೀನುಗಳಲ್ಲಿ ಅಥವಾ ಅಲ್ಲಿ ಬಿಡಾರುಗಳಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಪ್ರಸಾದಗಳನ್ನು ಉಪಯೋಗಿಸೋದು. ಈಗೇನೆಲ್ಲ ಮನೆಗಳಲ್ಲೇ ಮಾಡ್ಕೊಂಡು ಬಿಟ್ಟು ಅವರವರ ಸ್ವಂತ ಹೊರಗಡೆ ಇರ್ತಕ್ಕಂಥ ಸ್ಥಳಗಳಲ್ಲಿ ವಾಸ ಮಾಡ್ಕೊಂಡು ಇದ್ದುಬಿಟ್ಟು ಸಂಜೆವರೆಗೆ ಇದ್ದೋಗ್ತಾರೆ. ಆಮೇಲೆ ಸಂಜೆ ಊರೆಲ್ಲ ಸುತ್ತಲೂ ಬೇಲಿ ಹಾಕಂತಾರೆ. ಒಟ್ನಲ್ಲಿ ಆಧುನಿಕ ಕಾಲದಲ್ಲಿ ಎಲ್ಲ ಆಚಾರ ವಿಚಾರಗಳು ಮರೆಯಾಗ್ತಿವೆ. ಆದರೆ ರಾಕ್ಷಸನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಊರಿನವರು ಹಳೆ ಸಂಪ್ರದಾಯವನ್ನ ಆಚರಿಸಿಕೊಂಡು ಬರ್ತಿರೋದು ವಿಶೇಷ. ವಿನಾಯಕ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.